ಹಾಯ್ ಫ್ರೆಂಡ್ಸ್, ಈ ವಿಡಿಯೋಗೆ ಮರಿದೆ ಒಂದು ಲೈಕ್ ಅನ್ನ ಮಾಡಿ. ಅದೇ ರೀತಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಒತ್ತಿ ಆಲ್ ಅಂತ ಪ್ರೆಸ್ ಮಾಡ್ಕೊಳ್ಳಿ. ನೆನ್ನೆ ಎಪಿಸೋಡ್ ಹೆಂಗಿತ್ತು ಗುರು? ಮಾಳು ಡಿಸಿಷನ್ ಕರೆಕ್ಟ್ ಆಗಿತ್ತ? ನಿಮ್ಗೆ ಏನು ಅನ್ನಿಸ್ತು ಅಂತ ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ಅದ್ರ ಜೊತೆಗೆ ಬಿಗ್ ಬಾಸ್ ಈ ವಾರ ಒಂದು ಮಾಸ್ಟರ್ ಪ್ಲಾನ್ ಹಾಕಿದ್ದಾರೆ ಗುರು. ಯಾರನ್ನ ಕಳಿಸ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದಾರೆ. ಅವ್ರು ಬೇಕಾಗಿರೋರು ನಾಮಿನೇಷನ್ಸ್ ಬಂದಿಲ್ಲ, ಅದಕ್ಕೋಸ್ಕರ ಮತ್ತೆ ಟಾಸ್ಕು ಅದು ಇದು ಅಂತ ಡ್ರಾಮಾ ಮಾಡ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ. ನಿಮ್ಗೆ ಏನು ಅನಿಸ್ತಾ ಇದೆ? ಬಕೆಟ್ ಗ್ಯಾಂಗನ್ನ ಉಳಿಸೋ ಪ್ರಯತ್ನದಲ್ಲಿ ಬಿಗ್ ಬಾಸ್ ಮಾಡ್ತಾ ಇದ್ದಾರಾ? ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ಗುರು, ನಾಮಿನೇಷನ್ನು ಸ್ವ್ಯಾಪು ಯಾರಾದರೂ ಅಂತ ಇವತ್ತು ಬೆಳಗ್ಗೆ ಪ್ರೋಮೋ ಬಂದಿದೆ. ರಾಶಿಕಾ ವರ್ಸಸ್ ರಕ್ಷಿತಾ ಗಲಾಟೆ ಆಗುತ್ತೆ. ಕೊನೆಗೆ ರಕ್ಷಿತಾ ಬಿಲ್ಕುಲ್ ಒಪ್ಕೊಳ್ಳೋದಿಲ್ಲ. ಕೊನೆಗೆ ಸುಧೀರನ್ನ ಆ ಕಡೆ ಕಳಿಸಿ ರಘುವನ್ನ ನಾಮಿನೇಟ್ ಮಾಡ್ತಾರೆ. ಸ್ವ್ಯಾಪ್ ಆಗೋದು ಇಷ್ಟೇ. ನೆನ್ನೆ ಟಾಸ್ಕ್ ಗೆದ್ದಿದ್ರಲ್ಲಿ ಸ್ವ್ಯಾಪ್ ಆಗೋದು. ರಘು ಅವರು ಆ ಕಡೆ ಬರ್ತಾರೆ, ಸುಧೀರ್ ಅವರು ಈ ಕಡೆಯಿಂದ ಆ ಕಡೆ ಹೋಗ್ತಾರೆ. ಸುಧೀರ್ ಅವರು ಸಕ್ಕದಾಗಿ ಪ್ಲಾನ್ ಮಾಡಿ ಈಸಿಯಾಗಿ ಸೇಫ್ ಆಗಿಬಿಡ್ತಾರೆ ಅಂತ ಹೇಳ್ಬೋದು. ಇನ್ನು ನೆನ್ನೆ ಎಪಿಸೋಡ್ ಬರೋದಾದ್ರೆ, ನೆನ್ನೆ ಎಪಿಸೋಡು ಪರವಾಗಿಲ್ಲ ಗುರು, ಸ್ವಲ್ಪ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಎಪಿಸೋಡು ಗೇಮು ಇತ್ತು, ನಾಮಿನೇಷನ್ಸ್ ಇತ್ತು, ಫೈಟ್ ಇತ್ತು, ಆರ್ಗ್ಯುಮೆಂಟ್ಸ್ ಇತ್ತು, ಎಲ್ಲ ಚೆನ್ನಾಗಿತ್ತು, ಸಕ್ಕದಾಗಿತ್ತು ಗುರು. ನನ್ನ ಒಪಿನಿಯನ್ನು ಆನೆಸ್ಟಾಗಿ ನಾನು ಹೇಳೋದಕ್ಕೆ ಪ್ರಯತ್ನ ಮಾಡ್ತೀನಿ ಗುರು. ಯಾರ್ದು ಮಿಸ್ಟೇಕ್ ಇದ್ರೆ ಅವ್ರದ್ದು ಮಿಸ್ಟೇಕ್ ಅಂತಾನೆ ಡೈರೆಕ್ಟಾಗಿ ಹೇಳ್ತೀನಿ. ನನಗೇನು ಯಾರೇನು ಫೇವ್ರೇಟ್ ಏನಿಲ್ಲ, ನನ್ನ ಒಪಿನಿಯನ್ ನಾನು ಹೇಳ್ತೀನಿ. ಸ್ಟಾರ್ಟಿಂಗಲ್ಲೇ ಈ ರಾಶಿಕಾ ಮತ್ತು ಈ ಧ್ರುವಂತದ್ದು ಗುರು, ಈ ಇದರಲ್ಲಿ ಅವರಿಬ್ಬರದು ಮಿಸ್ಟೇಕೇ ಗುರು. ಈ ಕಡೆ ರಾಶಿಕಾನು ಸುಮ್ಮನೆ ಇದ್ದಿಲ್ಲ, ಹೋಗಿ ಕಂಟೆಂಟ್ಗೋಸ್ಕರ ಫುಟೇಜ್ಗೋಸ್ಕರ ಧ್ರುವಂತನು ಕೆರೆದಿದ್ದಾರೆ. ಆ ಕಡೆ ಆವಯ್ಯ ಆಗಿರೋದು ಆಗೋಯ್ತಾ ಎಮ್ಮ ಬಂದು ಮಾತಾಡಿದ್ರು ಅಲ್ಲಿಗೆ ಬಿಡೋಣ ಅಂತ ಅವರು ಇಲ್ಲ, ರಬ್ಬರ್ ಥರ ಇಟ್ಕೊಂಡು ಧ್ರುವಂತ ಕೂಡ ಎಳಿತಾ ಇದ್ದಾರೆ. ಅಲ್ಲಿಂದ ಅಲ್ಲಿ ಬಿಟ್ಬಿಡ್ಬೇಕು, ಆಗೋಯ್ತು, ಮುಂದಕ್ಕೆ ಹೋಗ್ಬೇಕು. ಅದನ್ನ ಬಿಟ್ಬಿಟ್ಟು ಸುಮ್ಮನೆ ಅಟೆನ್ಷನ್ಗೋಸ್ಕರ ಮಾಡ್ತಾ ಇದ್ದಾರೆ ಇಬ್ರು, ಫುಟೇಜ್ಗೋಸ್ಕರ ಮಾಡ್ತಾ ಇದ್ದಾರೆ ಇಬ್ರು ಅಷ್ಟೇ. ನೆಕ್ಸ್ಟು ನಾಮಿನೇಷನ್ಸ್ ಟಾಸ್ಕು ಸ್ಟಾರ್ಟ್ ಆಗುತ್ತೆ ಗುರು. ಬಿಗ್ ಬಾಸು ಒಂದು 6 ಬಕೆಟ್ ಕಳಿಸ್ತಾರೆ. ಮಾಳು ಜನರಿಂದ ಆಯ್ಕೆಯಾಗಿ ಕ್ಯಾಪ್ಟನ್ ಆಗಿದ್ದಾರೆ, ಅದರಿಂದ ಮಾಳುಗೆ ನಾಮಿನೇಟ್ ಮಾಡೋ ಅಧಿಕಾರ ಕೊಡ್ತೀವಿ ಅಂತ ಬಿಗ್ ಬಾಸ್ ಹೇಳ್ತಾರೆ. ಗುರು, ಮಾಳು ಆಯ್ಕೆ ಮಾಡಿದ ಜನ ಓಕೆ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ, ಆಯ್ಕೆ ಮಾಡಿದ ಜನ ಓಕೆ. 1 or 2 ಪ್ಲೇಸಸ್ಸು ಬೇರೆಯವ್ರನ್ನ ಆಯ್ಕೆ ಮಾಡ್ಬೋದಾಗಿತ್ತು. ಬಟ್ ಮಾಳು ಕೊಟ್ಟ ರೀಸನ್ಸ್ ಗುರು, ಏನು ಗುರು, ಸ್ವಲ್ಪನಾದ್ರೂ ಗೇಮ್ ಬಗ್ಗೆ ನಾಲೆಡ್ಜ್ ಇರ್ಬೇಕು ಗುರು. ಏನು ಕೂತ್ಕೊಂಡಿದ್ರೆ ನಾಮಿನೇಷನ್ನು, ಬಟ್ಟೆ ಹಾಕೊಂಡು ನೋಡಿದ್ರೆ ನಾಮಿನೇಷನ್ನು, ನಿದ್ದೆ ಮಾಡಿದ್ರೆ ನಾಮಿನೇಷನ್ನು, ಏನು ಗುರು? ಮಾಳುಗೆ ಸ್ವಲ್ಪನಾದ್ರೂ ಬಿಗ್ ಬಾಸು ಸೆಂಟ್ರಲ್ ಬಂದು ಹೇಳ್ತಾರೆ, ಆದ್ರೂ ತಿಳ್ಕೊಳ್ಳಲ್ಲ. ಇಲ್ಲ ಗುರು, ಮಾಳುಗೆ ಗೇಮ್ ಬಗ್ಗೆ ಅವೇರ್ನೆಸ್ ಇಲ್ಲ ಅಂತ ನನ್ಗೆ ಅನಿಸ್ತಾ ಇದೆ ನಿಜವಾಗ್ಲು. ಫಸ್ಟ್ನೇದು ಬಂದು ಏನು, ಸಗಣಿ ಅಂದ್ರೆ ತಲೆ ತುಂಬ ಸಗಣಿ ತುಂಬಿಕೊಂಡಿರೋ ಸದಸ್ಯ ಯಾರು ಅಂತ. ಮಾಳು ಪ್ರಕಾರ ಬಂದು ಧ್ರುವಂತು ಆ ರೀಸನ್ ಕೊಡ್ತಾರೆ. ಆ ರೀಸನ್ನು ಬಿಗ್ ಬಾಸೇ ಸೆಂಟ್ರಲ್ ಬರ್ತಾರೆ. ಬಿಗ್ ಬಾಸ್ ಸೆಂಟ್ರಲ್ ಬಂದ್ಬಿಟ್ಟು ಅಯ್ಯೋ ಮಾಳು ಕರೆಕ್ಟಾಗಿ ಕೊಡಯ್ಯ ರೀಸನ್ನು ಅಂತ ಅಂದ್ಬಿಟ್ಟು ಹೇಳ್ತಾರೆ. ಆದರೂ ಕೂಡ ಏನೇನೋ ಹೇಳ್ತಾರೆ ಗುರು. ಅದು ಇದು ಗುರು. ಇನ್ನೊಂದು ಏನು ಅಂತಂದ್ರೆ, ಚಂದ್ರಪ್ರಭಾ ಮತ್ತೆ ಧ್ರುವಂತ್ ಇಬ್ರು ಸ್ಯಾಕ್ರಿಫೈಸ್ ಮಾಡಿದ್ರು. ಬಟ್ ಮಾಳು ನಾಮಿನೇಟ್ ಮಾಡಬಾರ್ದಾ? ಮಾಡ್ಬೋದು, ಯಾವುದು ಮಾಳು ಗೇಮು. ಬಟ್ ರೀಸನ್ ಅನ್ನೋದು ಪ್ರಾಪರ್ ಆಗಿ ಇರಬೇಕಾಗಿತ್ತು ಅಂತ ನನಗೆ ಅನಿಸ್ತಾ ಇತ್ತು ಗುರು. ಈಗ ನನ್ನ ಪ್ರಕಾರ ತಲೆ ತುಂಬ ಸಗಣಿ ತುಂಬಿಕೊಂಡಿರೋದು ಯಾರು ಅಂತಂದ್ರೆ ಅಶ್ವಿನಿ ಮೇಡಮ್ ಅಂತ ಹೇಳ್ತೀನಿ. ಆ ಗ್ಯಾಂಗ್ ಜೊತೆ ಸೇರಿಕೊಂಡು ಆ ಗ್ಯಾಂಗರು ಅವ್ರಿಗೋಸ್ಕರ ಅವ್ರು ಏನೂ ಮಾಡಿಲ್ಲ, ಬೇರೆಯವ್ರಿಗೋಸ್ಕರ ಸ್ಟ್ಯಾಂಡ್ ತಗೊಂಡು ಅವ್ರಿಗೋಸ್ಕರ ಪಕ್ಕದಲ್ಲಿರೋರ್ಗೋಸ್ಕರ ಬಲಿಯಾಗಿದ್ದು ಅಶ್ವಿನಿ ಮೇಡಮ್ಮು. ಏನು ಮಾಡ್ತಾ ಇದ್ದೀನಿ ಅನ್ನೋದು ಕೂಡ ಅರಿವಿಲ್ಲದೆ ಮಾತಾಡಿದ್ದು ಅಶ್ವಿನಿ ಮೇಡಮ್ಮು. ತಲೆಯಲ್ಲಿ ಸಗಣಿ ಇಟ್ಕೊಂಡು ರಕ್ಷಿತಾ ಮೇಲೆ ಜಗಳ ಮಾಡಿದ್ರು. ನನಗನ್ಸಿದ್ದು ನಾನು ಹೇಳ್ತಾ ಇದ್ದೀನಿ. ನೆಕ್ಸ್ಟು ಕೆಸರು ಗುರು. ಕೆಸರು ಬಂದು ಅಂದರೆ ಸದಾ ಇನ್ನೊಬ್ಬರ ಮೇಲೆ ಏನಾದರೂ ಕೆಸರಿಸ್ತಾ ಇರೋದು. ಇದು ಬಂದು ಧ್ರುವಂತ್ ಅಂತ ಹೇಳ್ತೀನಿ. ಪರ್ಫೆಕ್ಟಾಗಿ ಸೂಟ್ ಆಗುತ್ತೆ ಧ್ರುವಂತ್ಗೆ. ಬಟ್ ಆದರೆ ಇಲ್ಲಿ ಮಾಳು ಕೊಟ್ಟಿದ್ದು ಬಂದು ಸುಧೀರ್ ಕೊಡ್ತಾರೆ. ಸುಧೀರಣ್ಣ ಸರ್ರಾಗಿ ಟಾಂಗ್ ಕೊಡ್ತಾನೆ ಗುರು, ಸಕ್ಕದಾಗಿ ರೋಸ್ಟ್ ಮಾಡ್ತಾನೆ ಮಾಳುನ. ಬಟ್ ನನ್ನ ಪ್ರಕಾರ ಬಂದರೆ ಇಲ್ಲಿ ಧ್ರುವಂತ್ಗೆ ಕೊಡ್ಬೋದು ಅಂತ ಅನಿಸುತ್ತೆ. ಯಾಕಂತಂದರೆ ರಕ್ಷಿತಾ ಫೇಕು, ರಾಶಿಕಾ ಫೇಕು, ಇನ್ನೊಬ್ರು ಫೇಕು, ನಾನೇ ಸಾಚ, ಪ್ರತಿಯೊಂದು ಟೈಮಲ್ಲೂ ಯಾರೋ ಒಬ್ಬರ ಮೇಲೆ ಹಾಕ್ತಾ ಇರ್ತಾನೆ. ನಾನೊಬ್ಬನೇ ರೈಟು, ಬೇರೆಯವರೆಲ್ಲ ರಾಂಗು ಅನ್ನೋ ಥರ ಪೋಟ್ರೆ ಮಾಡ್ತಾ ಇರ್ತಾನೆ. ಏನೋ ಒಂದು ತಗೊಂಡೋಗಿ ಅವ್ರ ಮೇಲೆ ಕೆಸರಿಸ್ತಾ ಇರ್ತಾನೆ. ಆದ್ದರಿಂದ ಧ್ರುವಂತ್ ಕೊಟ್ಟಿದ್ರೆ ಚೆನ್ನಾಗಿರ್ತಾ ಇತ್ತು ಇದು ಅಂತ ನನಗನ್ನಿಸ್ತು. ಅದಾದ್ಮೇಲೆ ತಣ್ಣೀರು ಗುರು. ನಿತ್ಯ ಮಾಡೋದಕ್ಕೋಸ್ಕರ ತಗೊಂಡೋಗಿ ಎಚ್ಚೆತ್ಕೊಂಡು ಆಟ ಆಡಬೇಕು ಅಂತ ಅವ್ರು ಹೇಳಿದ್ರೆ
ಏನ್ ಗುರು ಇವು ತಗೊಬಂದು ಉಲ್ಟಾ ರಕ್ಷಿತನ್ ಕೊಟ್ಬಿಟ್ಟು ಆ ಥರ ಹೇಳ್ಬಿಟ್ಟು ಅಂತಂದ್ರೆ ನನ್ಗೊಂಥರ ಶಾಕ್ ಆಗೋಯ್ತು. ಯಾವಾಗ ನಿದ್ದೆ ಮಾಡ್ತಾ ಇರ್ತೀರಾ ನೀವು, ಎಚ್ಚೆತ್ಕೋಬೇಕು, ನಿದ್ದೆ ಮಾಡಬಾರ್ದು. ಮಾಳು 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 ನಿಜವಾಗ್ಲೂ ಒಂದ್ ಕಡೆ ನಗು ಗುರು. ಮಾಡೋದ್ ನೋಡ್ತಾ ಇದ್ರೆ ಗುರು, ನನ್ನ ಪ್ರಕಾರ ರಕ್ಷಿತಾ ಗೇಮ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಅದು ಅವ್ರಿಗೆ ಗೊತ್ತು. ಮಾಡೋ ಗೊತ್ತಿಲ್ಲ ಅಂತಂದ್ರೆ ಏನೂ ಮಾಡೋಕ್ಕಾಗೋದಿಲ್ಲ. ಬಟ್ ನನ್ನ ಪ್ರಕಾರ ಇನ್ನೂ ಎಚ್ಚೆತ್ಕೊಳ್ಳದೆ ಇರೋ ಸದಸ್ಯರು ಎಕ್ಸ್ಪೆಷಲಿ ಮಾಳುನೇ ಇದ್ದಾನೆ. ಇಲ್ಲ ಅಂತಂದ್ರೆ ಆಬಿ ಗುರು. ಆಬಿ ಅಲ್ಲೊಮ್ಮೆ ಇಲ್ಲೊಮ್ಮೆ ಗುಂಪಲ್ಲಿ ಗೋವಿಂದ ಅಂತ ಇದ್ದಾರೆ. ಇಲ್ಲ ರಘು ಅಣ್ಣ ಕೂಡ ಕೊಡ್ಬೋದು. ಸ್ಟಾರ್ಟಿಂಗ್ ಬಂದ ವಾರ ಪ್ರಿನ್ಸಿಪಾಲ್ ಆಗಿದ್ದು ಬಿಟ್ಟು ಅದು ಬಿಟ್ರೆ ಮತ್ತೆ ರಘು ಅಣ್ಣ ಕಾಣಿಸಿಲ್ಲ. ರಘು ಅಣ್ಣ ಕೂಡ ಕೊಡ್ಬೋದಾಗಿತ್ತು. ಸ್ಟಾರ್ಟ್ ಮಾಡಿ ಯಾಕೆ ಜುಮ್ಮಂತ ಮೇಲೆ ಒಂದು ಡಿಪ್ ಆಗ್ಬಿಟ್ಟ ರಘು ಅಣ್ಣ ಕೂಡ. ಮೂವರಲ್ಲಿ ಯಾರು ಬೇಕಾದ್ರೂ ಕೊಡ್ಬೋದಾಗಿತ್ತು. ಅದಾದ್ಮೇಲೆ ಕಸ ರಾಶಿಗೆ ಕೊಡ್ತಾರೆ. ಗುರು, ರಾಶಿ ಕಸನ ವೇಸ್ಟಾ ಮನೆಯಿಂದ ಆಚೆ ಹಾಕೋಷ್ಟು ಇದ್ರಲ್ಲಿದಾರ? ನನ್ಗೇನೋ ಆ ಥರ ರಾಶಿ ಅನಿಸಿಲ್ಲ. ಬಟ್ ನನ್ನ ಪ್ರಕಾರ ಕಸ ಅಂತ ಬಂದ್ರೆ ಸುಧೀರ್ ಕೊಡ್ಬೋದಾಗಿತ್ತು ಅಂತ ಅನಿಸ್ತು. ಏನಿದ್ದಾರೆ ಗುರು, ಏನ್ ಮಾಡ್ತಾ ಇದ್ದಾರೆ ಗುರು, ವೇಸ್ಟ್ ಮನೆಯಲ್ಲಿ ಅನ್ನೋ ಥರ ಇದ್ದಾರೆ ಇವರು. ಇವ್ರಿಗೆ ರೀಸನ್ ಕೊಟ್ಟಿದ್ದೇನು ರಾಶಿ ಅವ್ರಿಗೆ ಬಂದು ಅಲ್ಲಿ ಇಲ್ಲಿ ಕೂತ್ಕೊಂಡಿರ್ತಾರೆ, ಅವ್ರ ಜೋಡಿ ಮಾತಾಡ್ತಾರೆ, ಇವ್ರ ಜೋಡಿ ಕೂತ್ಕೊಂಡಿದ್ರೆ ನಾಮಿನೇಷನ್ಸ್ ಏನು ಗುರು. ಮಾಳುಗೆ ಏನೋ ಬಿಡ್ರಪ್ಪ, ಸುಮ್ಮನೆ ಮಾಳು ಅರ್ಥ ಮಾಡ್ಕೋಬೇಕು ಸ್ವಲ್ಪನಾದ್ರೂ ಗೇಮ್ ಅರ್ಥ ಮಾಡ್ಕೊಂಡು. ಬಟ್ ಅವ್ರು ಮಾಳು ಕೊಟ್ಟಿದ್ದ ಕಂಟೆಸ್ಟೆಂಟ್ಸ್ ಓಕೆ ಗುರು, ಬಟ್ ರೀಸನ್ಸ್ ಪ್ರಾಪರ್ ಆಗಿ ಕೊಡ್ಬೇಕಾಗಿತ್ತು. ಆ ಕಡೆ ಈ ಕಡೆ ರೀಸನ್ಸ್ ಆದ್ವು ಅನ್ನೋದು ನನ್ನ ಒಪಿನಿಯನ್. ಅದಾದ್ಮೇಲೆ ಚಿನಿಮಿನಿ ಅಟೆನ್ಷನ್ ಸೀಕರ್, ಇದಕ್ಕೆ ರಾಶಿಕಾ ಕೊಟ್ಟಿದ್ದಿದ್ರೆ ನಾನು ಒಪ್ಕೊಂತ ಇದ್ದೆ. ಯಾರೋ ಒಬ್ಬರ ಜೊತೆ ಜಗಳ ಮಾಡ್ಕೊಳ್ಳೋದು, ಸುಮ್ಮನೆ ಬೇಗ ನಾನು ಹೈಲೈಟ್ ಆಗಬೇಕು ಅಂತ ಕಿರ್ಚೋದು, ನಾಮಿನೇಷನ್ ಬಂದ್ಬಿಟ್ರೆ ನಾನು ಮಾಡ್ತಾ ಇದ್ದೀನಿ ಅನ್ನೋದು. ಆದರೂ ನನ್ನ ನಾಮಿನೇಟ್ ಮಾಡ್ಕೊಂಡು ಬಂದಿದ್ದಾರೆ ಅಂತ ನಾಮಿನೇಷನ್ಸ್ಗೆ ಭಯ ಬೀಳೋದು, ಏನೋ ಒಂದು ಅಟೆನ್ಷನ್ ಸಿಕ್ಕಿಂಗ್ ಅನ್ನೋದು ಮಾಡ್ತಾ ಇರ್ತಾರೆ. ಧ್ರುವಂತೂ ಅಟೆನ್ಷನ್ ಸಿಕ್ಕಿಂಗ್ ಮಾಡ್ತಾ ಇರ್ತಾರೆ. ಗಿಲ್ಲಿ ಗುರು ಪ್ರತಿಯೊಂದು ವಿಚಾರದಲ್ಲೂ ಕ್ಯಾಮ್ರಾ ಅವನ ಮೇಲೇನೆ ಇರಬೇಕು ಅಂತ ಅಟೆನ್ಷನ್ ಸಿಕ್ಕಿಂಗ್ ಮಾಡ್ತಾ ಇರ್ತಾನೆ. ಎಷ್ಟು ಜನ ಇದ್ದಾರೆ, ಕೊಡ್ಬೋದಾಗಿತ್ತು. ಬಟ್ ಜಾನ್ವಿ ಕೊಡ್ತಾರೆ. ಜಾನ್ವಿನೂ ಓಕೆ, ಬಟ್ ಪ್ರಾಪರ್ ರೀಸನ್ ಕೊಡಬೇಕಾಗಿತ್ತು. ಪ್ಲಾನ್ ಮಾಡ್ಕೊಂಡು ಜಗಳ ಮಾಡಿ ಅಟೆನ್ಷನ್ ಸಿಕ್ಕಿಂಗೋಸ್ಕರ ಇನ್ನೊಂಥರ ಏನು ಬೇಕಾದ್ರೂ ರೀಸನ್ ಕೊಡ್ಬೋದಾಗಿತ್ತು. ಇವರು ಡಿಸೈನ್ ಮಾಡ್ಕೊಂಡು ಬಂದರು, ಅದು ಮಾಡ್ಕೊಂಡು ಬಂದರು, ಚಿನಿಮಿನಿ ಅಂತ ಅಂದ್ಬಿಟ್ಟು ಅದನ್ನೇ ಹೇಳ್ತಾರೆ ಗುರು. ನಿಜವಾಗ್ಲೂ ಒಂಥರ ಯಾಕೋ ಅದು ಸೂಟ್ ಆಗಿಲ್ಲ ಅಂತ ಅನ್ನಿಸ್ತು. ನೆಕ್ಸ್ಟ್ ಬಂದು ಕಪ್ಪು ನೀರು, ಇದು ನಿಷ್ಕಲ್ಮಶ ಮನಸ್ಸು ಅಶ್ವಿನಿ ಮೇಡಮ್ ಕೊಡ್ತಾರೆ. ಗುರು ಅಶ್ವಿನಿ ಮೇಡಮ್ ಕೊಟ್ಟಿದ್ದು ಓಕೆ, ಬಟ್ ಆ ರೀಸನ್ ಕಂಟಿನ್ಯೂ ಆಗಬಾರ್ದು ಗುರು. ರಕ್ಷಿತಾ ಏನ್ ಅವರು 2ನೇ ವಾರದಲ್ಲಿ ಮಾಡಿರೋ ಮಿಸ್ಟೇಕ್ ಅನ್ನು 6ನೇ ವಾರ ಆದ್ರೂ ಕೂಡ ಎಳ್ಕೊ ಬರ್ತಾ ಇದ್ದಾರೆ ರಬ್ಬರ್ ತರ. ರಕ್ಷಿತನ್ ಟಾಪಿಕ್ಕು ಯಾರೇ ಆದ್ರೂ ಈ ವಾರ ಬಿಟ್ಬಿಡ್ಬೇಕು ಅನ್ನೋದು ನನ್ನ ಅನಿಸಿಕೆ. ಅಶ್ವಿನಿ ಮೇಡಮ್ ರಕ್ಷಿತಾ ವಿಚಾರ ಆಗೋಯ್ತು, ಇಲ್ಲಿಗಾಗೋಯ್ತು, ಈ ವಾರಕ್ಕೆ ಆಗೋಯ್ತು. ಇನ್ನು ಮುಂದೆ ಏನಾದ್ರು ಮಾಡಿದ್ರೆ ಮಾತಾಡ್ಬೇಕು. ಅದು ಬಿಟ್ಬಿಟ್ಟು ಹಳೆದೇ ತಗೊಂಡ್ಬಂದು ಎಲ್ಲರೂ ಮಾತಾಡ್ತಾ ಇದ್ರೆ ನಿಜವಾಗ್ಲೂ ಒಂದು ಸಖತ್ ಬೇಜಾರಾಗುತ್ತಪ್ಪ. ವೀಕೆಂಡಲ್ಲಿ ಕ್ಲಾಸ್ ಆಗುತ್ತೆ, ಪದೇ ಇದೇ ತರ ಮಾಡ್ತಾ ಇದ್ರೆ 100% ಶೂರ್ ಕ್ಲಾಸ್ ಆಗುತ್ತೆ. ಇದೆಲ್ಲ ಆದ್ಮೇಲೆ ಬಿಗ್ ಬಾಸ್ ಹೇಳ್ತಾರೆ ನೀವು 6 ಜನ ನಾಮಿನೇಟು, ಆ ಕಡೆ ರಿಷಾ ಒಬ್ಬರು ಡೈರೆಕ್ಟ್ ನಾಮಿನೇಟ್ ಆಗಿದ್ದಾರೆ, 7 ಜನ ನಾಮಿನೇಟ್ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅದೆಲ್ಲ ಆದ್ಮೇಲೆ ನೆಕ್ಸ್ಟ್ ಶುರುವಾಗುತ್ತೆ ಗುರು ಸ್ಟಾರ್ಟ. ರಾಶಿಕಂದು ಓವರು ನಾಮಿನೇಷನ್ಸ್ ಅಂದ್ರೆ ರಾಶಿಕಾಗ್ ಭಯ ಗುರು, ಎಲ್ಲಿ ಹೋಗ್ಬಿಡ್ತೀನೋ ಅಂತ ಅಂದ್ಬಿಟ್ಟು ಬೇಕಾಗೆ ನಾಮಿನೇಷನ್ ಆದಾಗ ಪ್ರತಿ ಸಲನೂ ಓವರ್ ಆಕ್ಷನ್ ಅಂದ್ರೆ ಓವರ್ ಆಕ್ಷನ್ ರಾಶಿಕಂದು. ಪ್ರತಿ ಸಲ ನಾನು ಆಡ್ತಾ ಇದ್ದೀನಿ, ಪ್ರತಿ ಸಲ ನಾಮಿನೇಟ್ ಆಗ್ತಾ ಇದ್ದೀನಿ ಅಂತ. ಬೇರೆ ಯಾರು ನಾಮಿನೇಟ್ ಆಗ್ತಾ ಇಲ್ವಾ ಗುರು? ಈ ಕಡೆ ಗಿಲ್ಲಿ ನಾಮಿನೇಟ್ ಆಗಿಲ್ವಾ? ಈ ಕಡೆ ರಕ್ಷಿತಾ ನಾಮಿನೇಟ್ ಆಗಿಲ್ವಾ? ಅಶ್ವಿನಿ ಮೇಡಮ್ ನಾಮಿನೇಟ್ ಆಗಿಲ್ವಾ? ಯಾರು ನಾಮಿನೇಟ್ ಆಗಿಲ್ಲ? ಏನು ಸ್ಪೆಷಲ್ ಆಗಿ ವಾರ ಇವರೊಬ್ಬರನ್ನೇ ನಾಮಿನೇಟ್ ಮಾಡ್ತಾ ಇದ್ದಾರಾ? ಓವರ್ ಅಂದ್ರೆ ಓವರ್ ಗುರು, ಸುಮ್ಮನೆ ಹತ್ಕೊಂಡು ಅಟೆನ್ಷನ್ ಸಿಕ್ಕಿಂಗ್ ಪರ್ಫೆಕ್ಟ್. ಇವರು ಪರ್ಫೆಕ್ಟ್ ಅಂದ್ರೆ ಪರ್ಫೆಕ್ಟ್, ಆ ಥರ ಆಡ್ತಾ ಇದ್ದಾರೆ. ಅದಾದ್ಮೇಲೆ ನೆಕ್ಸ್ಟು ರಾಶಿ ಮಾತಾಡ್ತಾ ಇದ್ದಾರೆ. ನಾನು ಯಾರ ಜೊತೆನೂ ಮಾತಾಡಲ್ಲ, ಎಲ್ಲ ಸೇಫ್ ಗೇಮ್ ಮಾಡ್ತಾ ಇರ್ತಾರೆ, ನಾನೊಬ್ಬಳೇ ಇರ್ತೀನಿ, ಟಾಸ್ಕ್ ಅಂತ ಬಂದಾಗ ಮಾತ್ರ ಗ್ರೂಪಲ್ಲಿ ಹೋಗಿ ಜಾಯ್ನ್ ಆಗ್ತೀನಿ ಅಂತ ರಾಶಿ ಹಂಗೆ ಹೇಳ್ತಾರೆ. ಇನ್ನು ಸ್ವಲ್ಪ ಹೊತ್ತಿಗೆ ಹೋಗಿ ಅವ್ರ ಜೊತೆ ಕೂತ್ಕೊಂಡು ಇಷ್ಟುದ್ದ ರಬ್ಬರ್ ಎಳೆ ಥರ ಮಾತಾಡ್ತಾ ಇರ್ತಾರೆ. ನಾನು ಸುಧೀರ್ ಜೊತೆ ಮಾತಾಡೋದೇ ಇಲ್ಲ ಅಂತಾರೆ, ಹೋಗಿ ಸುಧೀರ್ ಜೊತೆ ಇರ್ತಾರೆ. ಅಶ್ವಿನಿ ಮೇಡಮ್ ಅಂದ್ರೆ ಆಗೋದೇ ಇಲ್ಲ ಅಂತಾರೆ, ಅಶ್ವಿನಿ ಮೇಡಮ್ ಜೊತೆ ಇರ್ತಾರೆ. ಸೂರಜ್ ನನಗೂ ಮುಗಿದೇ ಹೋಯ್ತು ಅಂತಾರೆ, ಇನ್ನು ಸ್ವಲ್ಪ ಹೊತ್ತು ಹೋಗಿ ಗಂಟೆ ಮಾತಾಡ್ತಾರೆ. ರಾಶಿಕಾ ಅವ್ರ ಮಾತ್ ಮೇಲೆ ಅವರು ಸ್ಟ್ಯಾಂಡ್ ತಗೊಳ್ಳಲ್ಲ ಗುರು, ಇದಂತೂ ಶೂರು. ಸುಮ್ಮನೆ ಹೇಳ್ತಾರೆ ಅಷ್ಟೇ ರಾಶಿಕಾ. ನೆಕ್ಸ್ಟು ಸ್ಟಾರ್ಟ್ ಆಗುತ್ತೆ ಗುರು ಗಿಲ್ಲಿ ಮತ್ತೆ ಕಾವಿನ ಜಗಳ. ಅಂದ್ರೆ ಇಲ್ಲಿ ರಿಷಾ ಪ್ಲಾನು ಸಕ್ಸಸ್ಫುಲಿ, ರಿಷಾ ಆಗಿರ್ಬೋದು, ಅಶ್ವಿನಿ ಆಗಿರ್ಬೋದು, ಇವ್ರ ಪ್ಲಾನ್ ಸಕ್ಸಸ್ಫುಲಿ ಇದಾಗುತ್ತೆ. ಇಲ್ಲಿ
ಕಾವ್ಯನೇ ಫಸ್ಟ್ ಇನಿಷಿಯೇಟಿವ್ ತಗೊಂಡು ಕಾವ್ಯ ಫಸ್ಟ್ ಒಂಥರ ಮಾತಾಡ್ತಾರೆ. ಅಂದರೆ ಗಿಲ್ಲಿಗೆ ಅಂದರೆ ಅವ್ರು ಹೇಳಿರೋದೇನು ಅಂತಂದರೆ ಗಿಲ್ಲಿ ಕರ್ಕೊಂಡೋಗ್ತಾನೆ ಸೆಮಿಫೈನಲ್ಗೆ ಅಂತ ಹೇಳಿರೋದು. ಬಟ್ ಇಲ್ಲಿ ಇವರು ಉಲ್ಟಾ ಹೇಳಿರೋ ಥರ ಅರ್ಥ ಮಾಡ್ಕೊತಾರೆ. ಬಟ್ ಕ್ಲಿಯರ್ ಕಟ್ ಆಗಿ ಇಲ್ಲಿ ಗಿಲ್ಲಿ ಅರ್ಥ ಮಾಡಿಸ್ತಾನೆ ಕಾವ್ಯನ್ಗೆ, ಈ ಥರ ಅಲ್ಲ ಈ ಥರ ಅಂತ ಅಂದ್ಬಿಟ್ಟು ಅರ್ಥ ಮಾಡಿಸ್ತಾನೆ. ಬಟ್ ಹಂಗೆ ತಮಾಷೆ ಮಾಡ್ತಾ ಹೋಗಿ ಅದು ಸೀರಿಯಸ್ ಆಗೋಗಿ ಗಿಲ್ಲಿ ನಾನು ಮಾತಾಡಲ್ಲ ಅಂತ ಹೇಳ್ತಾನೆ. ಗುರು ಅವ್ರಿಬ್ರು ಬೇರೆ ಆದರೆ ಒಂಥರ ಏನೋ ಒಂಥರ ಡಲ್ ಆಗಿರುತ್ತೆ ಗುರು. ಆ ಕಾವು ಅಂತ ಇರಬೇಕು, ಈ ಕಡೆ ಅವರು ಹುರ್ಕೋತಾ ಇರಬೇಕು, ರೇಗಿಸ್ತಾ ಇರಬೇಕು. ಅದೊಂಥರ ಏನೋ ಒಂಥರ ಖುಷಿ, ನಮ್ಗೊಂಥರ ಸೈಕೋ ಸ್ಯಾಡಿಸಮ್ ಥರ ಇರುತ್ತೆ ನೋಡ್ತಾ ಇದ್ರೆ, ಎಪಿಸೋಡ್ ನೋಡ್ತಾ ಇದ್ರೆ ಸಖತ್ತಾಗಿರುತ್ತೆ ಗುರು. ಬಟ್ ಆದರೆ ಅವರಿಬ್ರು ಬೇರೆ ಆಗಿದ್ದು ಎಲ್ಲ ಒಂದು ಕಡೆ ಲೈವಲ್ಲಿ ನೋಡ್ತಾ ಇದೆ, ತುಂಬ ಏನು ಮಾತಾಡ್ತಾ ಇಲ್ಲ. ಬಟ್ ಒಂಥರ ಯಾಕೋ ಭಾರಿ ಬೇಜಾರಾಗಿತ್ತು. ಯಾರು ದೃಷ್ಟಿ ಬಿತ್ತೋ ಏನೋ, ಸಕ್ಸಸ್ಫುಲ್ಲಿ ಅವ್ರದ್ದು ಕಂಪ್ಲೀಟ್ ಆಯಿತು ಪ್ಲ್ಯಾನು ಅಂತ ಹೇಳ್ಬೋದು. ನೋಡೋಣ ಎಷ್ಟು ದಿನ ಇರ್ತಾರೆ. ಬ್ರೇಕ್ ಆಗಿದೆ ಜೋಡಿ, ಮತ್ತೆ ಒಂದಾಗತ್ತಾ ಇಲ್ವಾ ಏನಾಗುತ್ತೆ ಅಂತ. ಒಂದಾಗ್ತಾರೆ ಬಟ್ ಸ್ವಲ್ಪ ಡಿಲೇ ಆಗ್ಬೋದು ಅಂತ ಹೇಳ್ಬೋದು. ನೆಕ್ಸ್ಟು ಅಶ್ವಿನಿ ಮತ್ತೆ ಜಾನು ಇಬ್ರು ಕ್ಲಿಯರ್ ಮಾಡ್ಕೊತಾರೆ, ಪ್ಯಾಚಪ್ ಆಗ್ತಾರೆ. ನಿನ್ ಗೇಮ್ ನೀನು ಆಡು, ನನ್ನ ಗೇಮ್ ನಾನು ಆಡ್ತೀನಿ, ಆಚೆ ಹೋದ್ಮೇಲೆ ಬೇಕಾದ್ರೆ ಫ್ರೆಂಡ್ಸ್ ಆಗಿರೋಣ, ಇಲ್ಲಿ ಯಾವುದು ಬೇಡ ಅಂತ ಮಾತಾಡ್ಕೊತಾರೆ. ಹಂಗೆ ಇದ್ರೆ ಸಾಕು. ಇಲ್ಲ ಮತ್ತೆ ಅದೇ ಥರ ಹೋಗಿ ಕೂತ್ಕೊಂಡು ಮಾತಾಡಿದ್ರೆ ಯಾರೇನು ಮಾಡೋಕ್ಕಾಗಲ್ಲ ಗುರು. ಅವ್ರ ಗುಂಡಿನ ಅವರೇ ತೋಡ್ಕೊತಾರೆ ಅಷ್ಟೇ. ನೆಕ್ಸ್ಟು ಬಿಗ್ ಬಾಸು ಟಾಸ್ಕ್ ಕೊಡ್ತಾರೆ. ಆ ಟಾಸ್ಕ್ ಏನು ಅಂತಂದರೆ, ಈ ವಾರ ನಾಮಿನೇಷನ್ಸ್ ಆಗಿರೋ 7 ಜನ ಒಂದು ಟೀಮು, ನಾಮಿನೇಷನ್ಸ್ ಆಗದೆ ಇರೋ 7 ಜನ ಒಂದು ಟೀಮು. ಅವರಿಬ್ಬರು ಮಧ್ಯೆ ಫೈಟು. ನಾಮಿನೇಷನ್ಸು ಆಗಿರೋರಲ್ಲಿ ಗೆದ್ದರೆ ಸ್ವಾಪ್ ಮಾಡ್ಕೋಬೋದು, ಈ ಕಡೆಯಿಂದ ಆ ಕಡೆ ಸ್ವಾಪ್ ಮಾಡ್ಕೋಬೋದು. ಇಲ್ಲ ಆಪೋಸಿಟ್ ಟೀಮ್ ಗೆದ್ದರೆ ಅದರಿಂದ ಕ್ಯಾಪ್ಟನ್ಸಿ ಕಂಟೆಂಟರ್ ಆಗ್ಬೋದು. ಈ ಥರ ಒಂದು ಟಾಸ್ಕನ್ನು ಇಟ್ಟಿರ್ತಾರೆ. ಸಖತ್ತಾಗಿತ್ತು ಗುರು ಇದು. ಬಟ್ ಸಖತ್ತಾಗಿ ಎಫರ್ಟ್ಸನ್ನು ಹಾಕಿದ್ರು, ಸಖತ್ತಾಗಿ ಆಟ ಆಡಿದ್ರು, ಎಲ್ಲ ಸಖತ್ತಾಗಿ ನಡೀತು ಅಂತ ನನಗನ್ನಿಸ್ತು. ಇದರಲ್ಲೂ ಬಿಗ್ ಬಾಸು ಪ್ಲ್ಯಾನ್ ಮಾಡಿದ್ದಾರೆ ಅಂತ ಕೂಡ ಅನ್ನಿಸ್ತಾ ಇದೆ. ಈ ಗ್ಯಾಪಲ್ಲಿ ಹಾಲು ಕಳ್ತನ ಗುರು. ಈ ಹಾಲು ಕಳ್ತನಗಳೇನೋ, ಟೊಮೆಟೊ ಕಳ್ತನ ಏನೋ, ಈ ಆಪಲ್ ಕಳ್ತನ ಏನೋ, ಒಂದ್ಸಲ ಸೀರಿಯಸ್ ಆಗಿ ಕ್ಲಾಸ್ ಆಗ್ಬೇಕು ಗುರು. ಒಂದು ರೂಲ್ ಅಂತ ಇಟ್ಟ ಮೇಲೆ ಆ ರೂಲ್ಸನ್ನು ಫಾಲೋ ಮಾಡಬೇಕು. ಮೊನ್ನೆ ತಾನೇ ಸುದೀಪ್ ಅಣ್ಣ ಹೇಳಿದ್ರು ರೂಲ್ಸ್ ಕರೆಕ್ಟಾಗಿ ಫಾಲೋ ಮಾಡಿ ಅಂತ ಅಂದ್ಬಿಟ್ಟು, ಮತ್ತೆ ಎಗೈನ್ ಬ್ರೇಕ್. ಈ ವೀಕೆಂಡು ಪರ್ಫೆಕ್ಟಾಗಿ VT ಹಾಕಿ ಆ ಜಾನು ಅವ್ರಿಗೆಲ್ಲ ಮತ್ತೆ ಕ್ಲಾಸ್ ಆಗಬೇಕು. ಅಶ್ವಿನಿ ಮೇಡಮ್ಮು ರಕ್ಷಿತಾ ವಿಚಾರದಲ್ಲಿ ಕಾಮಿಡಿ ಮಾಡೋಗಿ ಮತ್ತೆ ಅಷ್ಟು ಗಲಾಟೆ ಆಗಿತ್ತು. ಈಗ ಮತ್ತೆ ಎಗೈನ್ ಗಿಲ್ಲಿ ಮೇಲೆ ಆಗ್ತಾ ಇದ್ದಾರೆ. ಬೇಕಾ ಇದು? ಆ ಸುಧೀರ್ ಅಂತೂ ರಾಜ ಬಕೆಟ್ ರಾಜ ಅಂತ ಹೇಳ್ಬೋದು. ಏನು ಗುರು ಆ ವಿಚಾರದಲ್ಲೆಲ್ಲ ಯಪ್ಪ ಸಖತ್ ಬೇಜಾರಾಗುತ್ತೆ ಗುರು ಸುಧೀರ್ ಅವ್ರ ವಿಚಾರದಲ್ಲಿ. ನೆಕ್ಸ್ಟು ಆ ಟಾಸ್ಕ್ ಸ್ಟಾರ್ಟ್ ಆಗುತ್ತೆ. ಆ ಟಾಸ್ಕ್ ಹೆಸರು ಬಂದು ತೂರಾಟ ಹಾರಾಟ ಅಂತ. ಗುರು ಸಾಕಾಗಿತ್ತು. ಒಂದು ಡ್ಯಾಶ್ ಬೋರ್ಡ್ ಥರ ಇಟ್ಟಿರ್ತಾರೆ, ಅದರಲ್ಲಿ 3 ರಂಧ್ರಗಳಿರುತ್ತೆ, ಗ್ರೀನು, ರೆಡ್ಡು ಮತ್ತು ಬ್ಲೂ. ಆ ಬಿಗ್ ಬಾಸು ಅನೌನ್ಸ್ ಮಾಡ್ತಾರೆ, ಈಗ ರೆಡ್ ಅಂತ ಹೇಳಿದ್ರೆ ರೆಡ್ ರಂಧ್ರದಲ್ಲಿ ಹೋಗ್ಬೇಕು. ಆ ಬೇಸ್ ಬಾಲ್ ಬ್ಯಾಟ್ ಇಟ್ಟಿರ್ತಾರೆ, ಅದನ್ನು ತಗೋಬೇಕು. ಅಲ್ಲಿ ಮಡಿಕೆಗಳು ನೇತಾಕಿರ್ತಾರೆ. ಬಿಗ್ ಬಾಸ್ ಎಷ್ಟು ಮಡಿಕೆ ಹೇಳಿದ್ರೆ ಅಷ್ಟು ಮಡಿಕೆನ ಹೊಡಿಬೇಕು. ಫಸ್ಟು ಈ ಕಡೆ ನಾಮಿನೇಷನ್ ತಂಡದಿಂದ ಸುಧೀರ್ ಮತ್ತು ಧ್ರುವಂತ್ ಬರ್ತಾರೆ. ಆ ಕಡೆ ಧನುಷ್ ಮತ್ತು ಸೂರಜ್ ಬರ್ತಾರೆ. ಗುರು ಫಸ್ಟ್ ರೌಂಡಲ್ಲಿ ಅಂತೂ ಧ್ರುವಂತ್ ಪಾಪ ಆಡಬೇಕು ಅನ್ನೋ ಒಂದು ಇಂಟೆನ್ಷನ್ ಇದೆ, ಅದಕ್ಕೋಸ್ಕರ ಆ ಥರ ಆಯಿತು. 3 ಸಲ ಫೋಲ್ ಆಗಿದೆ ಗುರು. ಫಸ್ಟ್ ಬಜಾರ್ ಮೇಲೆ ಓಡ್ತಾನೆ, ಕಲ್ಲರ್ ಹೇಳಿದ ತಕ್ಷಣ ಓಡ್ತಾನೆ. ಸಿಕ್ಕಾಪಟ್ಟೆ ಅವ್ರ ಟೀಮ್ ಅವರೇ ಅವ್ರು ನಗ್ತಾ ಇದ್ರು. ಬಟ್ ಪಾಪ ಟೀಮ್ಗೋಸ್ಕರ ಅಂತ ನನಗೂ ಅನಿಸ್ತು. ಬಟ್ ಇವ್ರು ಏನು ಮಾಡಬೇಕಾಗಿತ್ತು, ಡಿಸ್ಕ್ವಾಲಿಫೈ ಮಾಡಿಬಿಡ್ಬೇಕಾಗಿತ್ತು ಉಸ್ತುವಾರಿ ಆಗಿರೋರು. ಈ ಥರ ಮಾಡ್ತಾ ಇದ್ದೀರಾ, ಒಂದ್ಸಲಿ ಫೋಲ್ ಆದರೆ ಓಕೆ, 2 ಸಲ ಫೋಲ್ ಆಗಿ 3 ಸಲ ಆಗಿದೆ. ಡಿಸ್ಕ್ವಾಲಿಫೈ ಮಾಡಬೇಕಾಗಿತ್ತು ಆ ರೌಂಡಲ್ಲಿ ಅಂತ ನನಗೆ ಅನ್ನಿಸ್ತು. ಬಟ್ ಆದರೂ ಆಡಕ್ಕೆ ಬಿಟ್ರು. ಫಸ್ಟ್ ರೌಂಡ್ ಅಂತ ಬಂದಾಗ ಈ ಕಡೆ ಯಾರು ಧನುಷ್ ಗೆಲ್ತಾರೆ. ಸಖತ್ತಾಗಿ ಟೂ ಗುಡ್ ಅಂತ ಅನಿಸ್ತು ಗುರು. ಧನುಷು ಸಖತ್ತಾಗಿ ಆಟ ಆಡಿದ್ರು. ಅದಾದ್ಮೇಲೆ 2ನೇ ರೌಂಡು ಹುಡುಗಿರದು ಬರುತ್ತೆ. ರಾಶಿ ಮತ್ತೆ ಜಾನು, ಈ ಕಡೆ ಸ್ಪಂದನ ಮತ್ತೆ ಕಾವ್ಯ. ಹುಡುಗಿರು ಎಲ್ಲ ಸಕ್ಕತ್ತಾಗಿ ಎಫರ್ಟ್ ಆಗ್ತಾರೆ ಗುರು. ಕಾವ್ಯ ಆಗಿರ್ಬೋದು, ಸ್ಪಂದನ ಆಗಿರ್ಬೋದು, ಜಾನ್ವಿ ಆಗಿರ್ಬೋದು, ರಾಶಿ ಆಗಿರ್ಬೋದು, ಟೂ ಗುಡ್. 4 ಜನ ಸೂಪರ್ ಈ ಟಾಸ್ಕಲ್ಲಿ. ಫಿಸಿಕಲ್ ಆಗುತ್ತೆ, ಸಖತ್ತಾಗಿ ಆಟ ಆಡಿದ್ರು. ಕೊನೆಗೆ ರಾಶಿ ಬ್ಯಾಟ್ ತಗೊಂಡು ಹೊಡಿತಾರೆ. ಫಸ್ಟ್ ರೌಂಡು ಇಬ್ಬರದು ಒಂದೊಂದು ಮಡಿಕೆ ಹೇಳ್ತಾರೆ, ಹೊಡಿತಾರೆ. 3rd ರೌಂಡ್ ಅಂತ ಬಂದಾಗ ಎಗೈನ್ ಈ ಕಡೆ ಅಭಿ ಮತ್ತೆ ಧನುಷ್ ಬರ್ತಾರೆ, ಆ ಕಡೆ ಸುಧೀರ್ ಮತ್ತೆ ಧ್ರುವಂತ್ ಬರ್ತಾರೆ. ಎಗೈನ್ ಅಭಿ ಸಖತ್ತಾಗಿ ಆಟ ಆಡ್ಬಿಟ್ಟು ಬ್ಯಾಟ್ ತಗೋತಾನೆ. ಬಿಗ್ ಬಾಸು 2 ಮಡಿಕೆ ಹೊಡೀರಿ ಅಂತ ಹೇಳ್ತಾರೆ. ಅದಾದ್ಮೇಲೆ 4th ರೌಂಡಲ್ಲಿ ಎಗೈನ್ ಸೇಮ್ ರಾಶಿ ಮತ್ತೆ ಅಶ್ವಿನಿ ಮೇಡಮ್ ಬರ್ತಾರೆ ಇಲ್ಲಿ. ಅಲ್ಲಿ ಕಾವ್ಯ ಮತ್ತೆ ಸ್ಪಂದನ ಬರ್ತಾರೆ. ಈ ಫೈನಲ್ ರೌಂಡ್ ಅನ್ನೋದು ಸಖತ್ತು ಟ್ವಿಸ್ಟು ಟೈಟು ಸಖತ್ತಾಗಿತ್ತು ಗುರು. ಈ ಕಡೆ ಅಶ್ವಿನಿ ಮೇಡಮ್ ಲಾಕ್ ಮಾಡ್ಕೊಂಡು ಸ್ಪಂದನ ನೆಲ್ಕೊಂಡು ಹೋಗ್ತಾ ಇದ್ರು, ಆ ಕಡೆ ರಾಶಿಕನ್ನ ಕಾವ್ಯ ಲಾಕ್ ಮಾಡಿದ್ರು. ಸಖತ್ತಾಗಿತ್ತು ಇಬ್ಬರಿಗೂ ಫೈಟು. ಬಟ್ ಫೈನಲಿ ಬಂದಾಗ ರಾಶಿ ವಿನ್ ಆದ್ರು. ಬಿಗ್ ಬಾಸ್ ಇಲ್ಲಿ ಟ್ವಿಸ್ಟ್ ಕೊಟ್ಬಿಟ್ಟು
ಹೊಡೀರಿ 3 ಮಡಿಕೆ ಅಂತಾರೆ. ಅಲ್ಲಿಗೆ 1 ಮಡಿಕೆ ಲೀಡ್ಗೆ ಹೋಗ್ಬಿಡ್ತಾರೆ ನಾಮಿನೇಟ್ ಟೀಮ್. ಬಿಗ್ ಬಾಸ್ಗೆ ಹೆಂಗ್ ಬೇಕೋ ಹಂಗ್ ಮಾಡ್ತಾರೆ ಗುರು. ಬಿಗ್ ಬಾಸ್ ಆ ಟೀಮಲ್ಲಿ ಇರ್ತಕ್ಕಂಥ ನಾಮಿನೇಟ್ ಅಲ್ಲಿ ಇರ್ತಕ್ಕಂಥವ್ರನ್ನ ಸೇವ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ. ಈ ಕಡೆ ಇದರಲ್ಲಿರೋರ್ನ ತಂದು ನಾಮಿನೇಷನ್ಸ್ಗೆ ಹಾಕಬೇಕು ಅಂತ ಅಂದ್ಕೊಂಡಿದ್ದಾರೆ. ಅದಕ್ಕೋಸ್ಕರ ಬಿಗ್ ಬಾಸ್ ಈ ಥರ ಮಾಡ್ತಾ ಇದ್ದಾರೆ ಅಂತ ನನಗನ್ನಿಸ್ತು. ಕೊನೆಗೆ ಒಂದು ಸ್ವ್ಯಾಪ್ ಅವಕಾಶ ಕೊಡ್ತಾರೆ. ನೀವು ಗೆದ್ದಿದ್ದೀರಾ, ನಾಮಿನೇಟ್ ಟೀಮಿಂದ ಒಬ್ಬರನ್ನ ಈ ಕಡೆ ಸ್ವ್ಯಾಪ್ ಮಾಡ್ಕೊಂಡು ಈ ಕಡೆಯಿಂದ ಆ ಕಡೆ ಕಳಿಸ್ಬೇಕು ಅಂತ. ಇಲ್ಲಿ ಡ್ರಾಮಾಗಳು ಸ್ಟಾರ್ಟ್ ಆಗುತ್ತೆ. ರಾಶಿಕಾ ನಾನು ಗೇಮ್ ಆಡಿದ್ದೀನಿ, ಹೋಗ್ಬೇಕು, ಹಂಗೆ ಹಿಂಗೆ ಅಂತ ಇವರು ಗೇಮ್ ಇದು ಮಾಡ್ತಾರೆ. ಈ ಸೆಂಟ್ರಲ್ಲಿ ಸುಧೀರಣ್ಣ ಮೈಂಡ್ ಗೇಮ್ ಮಾಡ್ತಾರೆ. ನಾನು ಆ ಕಡೆ ಹೋಗ್ಬಿಟ್ರೆ ಡೆಮ್ಮಿ ಕ್ಯಾಂಡಿಡೇಟು, ನೀವು ಸ್ಟ್ರಾಂಗ್ ಇರೋರ್ನ ಈ ಕಡೆ ಕರ್ಕೊಬಿಡಿ, ನಿಮ್ಮ ಟೀಮ್ ಸ್ಟ್ರಾಂಗ್ ಆಗುತ್ತೆ, ನೆಕ್ಸ್ಟ್ ಬರೋ ಟಾಸ್ಕ್ಗಳೆಲ್ಲ ಗೆದ್ಬಿಡ್ಬೋದು ಅಂತ. ಸದ್ಯಕ್ಕೆ ಬೀಸೋದನ್ನೇ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯ್ಸು ಅನ್ನೋ ಥರ ಆಯಪ್ಪ. ಈ ಕಡೆ ರಕ್ಷಿತಾಗೆ ಗಿಲ್ಲಿ ಎಲ್ಲ ಹೇಳ್ಕೊಟ್ರು, ರಕ್ಷಿತಾ ಕೂತ್ಕೊಂಡಿದ್ದಾಳೆ ನಾನು ಬಿಡಲ್ಲ ಅಂತ ಅಂದ್ಬಿಟ್ಟು. ಸಖತ್ತಾಗಿದೆ ನೋಡ್ಬೇಕು ಗುರು. ಇವತ್ತು ಎಪಿಸೋಡ್ ಕೂಡ ಚೆನ್ನಾಗಿರುತ್ತೆ, ಸಖತ್ತಾಗಿ ಆರ್ಗ್ಯುಮೆಂಟ್ ಆಗುತ್ತೆ. ನೋಡೋಣ ಏನಾಗುತ್ತೆ ಅಂತ ಗುರು. ಅವರು ಎಲ್ಲ ಟಾಸ್ಕು ಗೆದ್ರು ಕೂಡ ರಕ್ಷಿತಾಗಂತೂ ಅವ್ರು ಬಿಟ್ಕೊಡಲ್ಲ, ಇದು ಡ್ಯಾಮ್ ಶ್ಯೂರು. ನೋಡೋಣ ಏನಾಗುತ್ತೆ ಏನು ಅಂತ. ನಿಮ್ಗೆ ಏನು ಅನ್ನಿಸ್ತು ಅಂತ ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ಟೇಕ್ ಕೇರ್, ಬೈ ಬಾಯ್, ನಮಸ್ತೆ.